ನಂಗೆ ಇವತ್ತು ತುಂಬ ಸಂತೋಷ ಆಗ್ತಿದೆ ಮೀರಾ. ಆ ಲಾಯರ್ ಕೊಟ್ಟ ಟೆನ್ಷನ್ಗೆ ನನ್ನ ಕನ್ಸು ನನಸಾಗಲ್ಲ, ಆಸ್ತಿ ನನ್ನ ಹೆಸರಿಗಾಗಲ್ಲ ಅಂತ ನಂಗೆ ತುಂಬ ಬೇಜಾರಾಗಿತ್ತು. ಆದರೆ ಇವತ್ತು ಹೋದ ಜೀವ ಬಂದಾಗಾಯ್ತು. ನನ್ನ ಕನಸು ನನಸಾಗ್ತಿದೆ, ಪ್ರಾಪರ್ಟಿ ನನ್ನ ಹೆಸರಿಗೆ ಹಾಕ್ತಿದೆ. ಥ್ಯಾಂಕ್ ಯು ಮೀರಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನನ್ನ ಅಣ್ಣನ ಸಂತೋಷಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಗೊತ್ತು ಮೀರಾ, ಆದರೂ ಥ್ಯಾಂಕ್ಸ್ ಹೇಳಬೇಕಾದದ್ದು ನನ್ನ ಧರ್ಮ. ಆಸೆ ಕನಸುಗಳು ಇಲ್ಲದೆ ಇದ್ರೆ ಅವನು ಮನುಷ್ಯನೇ ಅಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ಆದರೆ ಅದೇ ಆಸೆ ಕನಸು ನನಸಾಗದೆ ಇದ್ರೆ ಬದುಕಿದ್ದು ಸತ್ತ ಹಾಗೆ. ನನ್ನ ಕನಸಲ್ಲಿ ನಿಮಗೆ ದುರಾಸೆ ಕಾಣಿಸ್ಬೋದು, ಆದರೆ ಅದು ನಾನು ಇಲ್ಲಿವರೆಗೂ ಕಳ್ಕೊಂಡು ಜೀವನ. ಅಪ್ಪ ಅಮ್ಮ ಇಲ್ಲದೆ ಅನಾಥೆಯಾಗಿ ಬೆಳೆದವಳಿಗೆ ಈ ಸಮಾಜನೇ ಕಟ್ಕೊಟ್ಟು ಕನಸದು. ಅದಕ್ಕೋಸ್ಕರ ನಾನು ಏನೇನೋ ಮಾಡಿದೆ, ಎಷ್ಟೆಷ್ಟು ಅವಮಾನಗಳನ್ನೆಲ್ಲ ಸಹಿಸ್ಕೊಂಡೆ. ಆದರೆ ಇವತ್ತು ನನ್ನ ಕನಸು ನನಸಾಗ್ತಿದೆ. ನನ್ಗಾಗ್ತಿರೋ ಸಂತೋಷಕ್ಕೆ ಮಿತಿನೇ ಇಲ್ಲ ಅಂತ ಅನ್ನಿಸ್ತಿದೆ. ಥ್ಯಾಂಕ್ ಯು ಮೀರಾ. ಜೀವನ ಪೂರ್ತಿ ನಾನು ನಿನಗೆ ಋಣಿಯಾಗಿರ್ತೇನೆ. ಜೀವನ ಪೂರ್ತಿ ನೀನು ನನಗೆ ಋಣಿಯಾಗಿರೋದು ಬೇಡ. ನನ್ನ ಅಣ್ಣನ ಸಂತೋಷವಾಗಿ ನೋಡ್ಕೊ, ಅಷ್ಟೇ ಸಾಕು. ಮೀರಾ, ಪ್ರಿಯಾ ಜೊತೆ ಸಂಸಾರ ಮಾಡೋದ್ರಿಂದ ನಾನು ಸಂತೋಷವಾಗಿರ್ತೀನಿ ಅಂತ ನೀನು ಹೇಗೆ ಅಂದ್ಕೊಂಡೆ? ನೀನು ಸಂತೋಷವಾಗಿದ್ರೇನೆ ನಾನು ಸಂತೋಷವಾಗಿರೋದು. ಅಣ್ಣ, ಜೀವನದಲ್ಲಿ ಕೆಲವೊಂದು ಸಾಧ್ಯ ಆಗತ್ತೆ ಅನ್ನೋದಕ್ಕೆ ಕಾಯೋದ್ರಲ್ಲಿ ಅರ್ಥ ಇದೆ. ಸಾಧ್ಯನೇ ಆಗೋದಿಲ್ಲ ಅನ್ನೋದಕ್ಕೆ ಕಾಯೋದ್ರಲ್ಲಿ ಅರ್ಥನೇ ಇಲ್ಲ ಅಲ್ವಾ? ಅದೇ ರೀತಿ ಜೀವನ ಕೂಡ. ನೀನೀಗೇನು ಯೋಚನೆ ಮಾಡ್ತಾ ಇದೆಯೋ ಅದನ್ನ ಇಲ್ಲಿಗೆ ಬಿಟ್ಬಿಡು. ಹಾಗಲ್ಲ ಮೀರಾ, ಅದು ಅಣ್ಣ ಈ ವಿಷಯವಾಗಿ ಜಾಸ್ತಿ ಮಾತಾಡೋದು ಬೇಡ. ಪ್ರಿಯಾ, ನಾನು ಅಣ್ಣನ ಚೆನ್ನಾಗಿ ನೋಡ್ಕೋತೀಯ ತಾನೆ? ಖಂಡಿತ. ನನಗೆ ಸಿಗೋ ಪ್ರೀತಿಲಿ ಹೆಚ್ಚು ಕಡಿಮೆ ಆದರೂ ನಾನು ಸಹಿಸ್ಕೊಂಡು ಬಿಡ್ತೀನಿ. ಆದರೆ ಆ ಪ್ರೀತಿಲಿ ಮೋಸ ಆದರೆ ಖಂಡಿತವಾಗ್ಲೂ ಸಹಿಸ್ಕೊಳ್ಳಲ್ಲ. ಈಗ ರಾಘವ್ ಯಾವ ಪರಿಸ್ಥಿತಿಲಿ ಇದ್ದಾನೆ ಅನ್ನೋದು ನಿನಗೆ ಗೊತ್ತು ತಾನೆ? ಆ ಹಂತಕ್ಕೆ ನೀನು ಬರಬೇಡ. ಇಲ್ಲ ಮೀರಾ, ಇನ್ನು ಮುಂದೆ ನಿನ್ನ ಅಣ್ಣ ಸಾರಿ ಇನ್ನು ಮುಂದೆ ನನ್ನ ಗಂಡ ಆಸೆ ಪಟ್ಟಾಗ ಬದುಕೋದೆ ನನ್ನ ಜೀವನದ ಗುರಿ. ni sa re